ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಎಸ್ ಫ್ರೆಂಡ್ಸ್, ಸ್ವಲ್ಪ ವ್ಲಾಗ್ ಬರೋದು ಲೇಟ್ ಆಗ್ತಾ ಇದೆ. ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ವ್ಲಾಗ್ನ ಎಡಿಟ್ ಮಾಡಕ್ ಆಗ್ತಿಲ್ಲ. ಹಾಗಾಗಿ ಇದೆಲ್ಲ ಸ್ವಲ್ಪ ಹಿಂದಿನ ದಿವಸದ ವ್ಲಾಗ್ಸ್ ಎಲ್ಲ ಇವಾಗ ಹಾಕ್ತಾ ಇದೀನಿ. ಇವಾಗ ವ್ಲಾಗ್ ಏನ್ ನೋಡ್ತಿದ್ದೀರಲ್ವಾ, ಸೊ ಇದು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಸೆಕೆಂಡ್ ಡೇ ವ್ಲಾಗ್ನ ಹಾಕ್ತಿದ್ದೀನಿ. ಅಂಡ್ ಫಸ್ಟ್ ಡೇದು ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ, ಅದನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ ನೆಕ್ಸ್ಟ್ ಡೇ ಅಂದ್ರೆ ಶ್ರಾವಣ ಶನಿವಾರ ನಮ್ಮ ಮನೆ ದೇವರಿಗೆ ಅಥವಾ ನಮ್ಮ ಮಮ್ಮಿಯವರ ಮನೆ ದೇವರಿಗೆ, ನಮ್ಮ ಡ್ಯಾಡಿಯವ್ರ ಮನೆ ದೇವರಿಗೆ ಹೋಗುವಂತ ಒಂದು ಪದ್ಧತಿ ಇದೆ. ಸೊ ನಮ್ಮ ಮನೆ ದೇವರಿಗೆ ಆಲ್ರೆಡಿ ನಾವು ಲಾಸ್ಟ್ ಮಂತ್ ಹೋಗಿ ಬಂದಿದ್ವಿ. ಹಾಗಾಗಿ ಈ ಸಲ ನಮ್ಮ ಮಮ್ಮಿ ಹೇಳಿದ್ರು ನೆಕ್ಸ್ಟ್ ವೀಕ್ ಹೋಗೋಣ ನಾವು ಅವಳ್ಕೊಂಡ್ರಾಯ ಸ್ವಾಮಿ, ಅಂದ್ರೆ ನಮ್ಮ ಡ್ಯಾಡಿ ಅವರ ಮನೆ ದೇವ್ರು ಬಂದ್ಬಿಟ್ಟು ಅವಳ್ಕೊಂಡ್ರಾಯ ಸ್ವಾಮಿ, ನಮ್ಮ ಮಮ್ಮಿ ಅವರ ಮನೆ ದೇವ್ರು ಬಂದ್ಬಿಟ್ಟು ಗುಟ್ಟೆ ನರಸಿಂಹ ಸ್ವಾಮಿ ಅಂತ. ಇದು ದೊಡ್ಡಬಳ್ಳಾಪುರ ಹತ್ರ ಇರೋವಂಥದ್ದು. ತುಂಬಾನೇ ಚೆನ್ನಾಗಿದೆ. ಮುಂಚೆ ಹೆಂಗಿತ್ತು ದೇವಸ್ಥಾನ ಅದು ನೆನಪಿದೆ. ಇವಾಗ ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂತಾನು ನನಗೆ ತುಂಬಾ ಖುಷಿ ಇದೆ. ಹಾಗಾಗಿ ಅವತ್ತು ಸ್ಯಾಟರ್ಡೆ ನಾವು ದೇವಸ್ಥಾನಕ್ಕೆ ಬಂದ್ವಿ, ಅಂದ್ರೆ ದೊಡ್ಡಬಳ್ಳಾಪುರಕ್ಕೆ ಬಂದ್ವಿ. ನಾನು ಈ ತರ ಸಿಂಪಲ್ ಆಗಿ ರೆಡಿ ಆಗಿದೆ. ಹೊಸದು ಇಯರಿಂಗ್ ತಂದಿದ್ನಲ್ಲ, ದೇವ್ರ ಹತ್ರ ಇಟ್ಟಿದ್ನಲ್ಲ, ಸೊ ಆ ಇಯರಿಂಗ್ ನ ಇಟ್ಕೊಂಡು ಈ ತರ ಒಂದು ಟಾಪ್ ಅಂಡ್ ಒಂದು ಪಲಾಜೋ ಹಾಕೊಂಡಿದ್ದೆ. ಅಂಡ್ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಮೇಲಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ತುಂಬಾನೇ ಚೆನ್ನಾಗಿದೆ. ರಾ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ. ಯಾರೆಲ್ಲ ಗುಟ್ಟೆ ನರಸಿಂಹ ಸ್ವಾಮಿಗೆ ಹೋಗಿದ್ದೀರಾ, ವಿಸಿಟ್ ಮಾಡಿದಿರಾ, ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಅದೇ ರೀತಿ ನಮ್ಮ ಚಿಕ್ಕಮ್ಮ ಮೈಸೂರು ಕ್ರೇಪ್ ಸ್ಯಾರಿನ ಹಾಕೊಂಡಿದ್ರು. ಅಂಡ್ ಸಿಂಧು ನೋಡಿ ನಾಮ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಕಡೆ ಏನಂದ್ರೆ ಲೇಡೀಸ್ಗೆ ಒಂದು ಸಿಂಗಲ್ ನಾಮ ಹೇಳಿದ್ದಾರೆ, ಜೆಂಟ್ಸ್ಗೆ 3 ನಾಮ ಹೇಳಿದ್ದಾರೆ. ಆ ತರ ಒಂದು ಪದ್ಧತಿ ಇಲ್ಲಿರುವಂತದ್ದು. ಅಂಡ್ ರಾ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ. ಅಂಡ್ ನೆಕ್ಸ್ಟ್ ಡೇ ಅಂದ್ರೆ ವ್ಲಾಗ್ ನ ಶುರು ಮಾಡಿದ್ನಲ್ವಾ, ಸೊ ಆ ಡೇದು ವ್ಲಾಗ್ ನ ನಾನು ಕಂಟಿನ್ಯೂ ಮಾಡ್ತೀನಿ. ಅಂಡ್ ಮತ್ತೆ ರೂಪೇಶ್ ಎಲ್ಲರೂ ಟೈರ್ಡ್ ಆಗ್ಬಿಟ್ಟಿದ್ರು 10 ವರ್ಷದಲ್ಲಿ. ನಮ್ಮ ಮಿಸ್ಸಿ ನೋಡಿ ಹೆಂಗ್ ರೆಡಿ ಆಗಿದ್ದಾರೆ, ಸಿಂಗಲ್ ಪಿನ್ ಹಾಕೊಂಡು. ಫಾರಿನ್ ಲೇಡಿ ಅಂದ್ರೆ ಇದು ನಾವು 2 ಕಾರಲ್ಲಿ ಬಂದ್ವಿ ಬ್ಯಾಂಗ್ಳೂರಿಂದ. ಸೊ ಹಂಗೆ ನಮ್ಮ ಮಮ್ಮಿಯವರು, ನಮ್ಮ ಚಿಕ್ಕಮ್ಮ ಅವರು, ಅಮ್ಮಮ್ಮ ಕಂಪ್ಲೀಟ್ ಆಗಿ ಎಲ್ಲರೂ ಜಾಯ್ನ್ ಆದ್ರು. ಸೊ ಎಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ. ಅಂಡ್ ಮೇಲೆ ಬಂದ್ಮೇಲೆ ಇಲ್ಲಿ ದೇವರ ಗರ್ಭಗುಡಿ ಹಿಂದೆಗಡೆನೆ ಒಂದು ಚಿಕ್ಕ ವಿಗ್ರಹಗಳಿದೆ. ಫಸ್ಟ್ ಅಲ್ಲಿ ಪೂಜೆ ಮಾಡ್ಕೊಂಡು ದೇವರ ಹತ್ರಕ್ಕೆ ಹೋಗುವಂತ ಒಂದು ಪದ್ಧತಿ ಇದೆ. ಹಾಗಾಗಿ ಪೂಜೆ ಮಾಡ್ಕೊಳಕ್ ಇಲ್ಲಿ ಬಂದ್ವಿ. ಆಮೇಲೆ ಬ್ಯಾಕ್ ಸೈಡ್ ನೀವು ಏನ್ ಸ್ಟ್ಯಾಚೂಸ್ ನೋಡ್ತಾ ಇದ್ದೀರಲ್ವಾ, ಸೊ ಅದೆಲ್ಲ ಏನು ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಇವಾಗ ಡೆವಲಪ್ ಮಾಡಿದ್ದಾರೆ. ಚೌಟ್ರಿ ಇದೆ. ಪ್ರತಿ ಟೈಮಲ್ಲೂ ಪೂಜೆ ಮಾಡಿದಾಗೆಲ್ಲ ಪ್ರಸಾದಗಳು ಎನಿ ಟೈಮ್ ಸಿಗುತ್ತಂತೆ. ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ನನಗಿನ್ನ ನೆನಪಿದೆ, ನೀವು ನೋಡ್ಬೋದು ನಾನು ವಿಗ್ರಹಗಳು ಅಂತ ಹೇಳಿದ್ನಲ್ಲ ನೋಡಿ. ಉಗ್ರ ನರಸಿಂಹಸ್ವಾಮಿ, ಎಷ್ಟು ರೂಪಗಳಿದೆಯೋ ನರಸಿಂಹಸ್ವಾಮಿದು. ಎಲ್ಲ ನರಸಿಂಹಸ್ವಾಮಿದು ಮತ್ತೆ ಬೇರೆ ದೇವ್ರದೆಲ್ಲ ವಿಗ್ರಹ ತರ ಮಾಡಿಟ್ಟಿದ್ದಾರೆ. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಮ್ಮ ಮಮ್ಮಿಯವರ ಡ್ಯಾಡಿ, ನಮ್ಮ ತಾತ ಇರೋವಾಗ, ಸೊ ನಾವಿನ್ನ ಅವಾಗ ಸ್ಕೂಲಿಂಗ್ಸ್ ಅನ್ಸುತ್ತೆ, ಸ್ಯಾಟರ್ಡೆ ಸ್ಕೂಲಿಂದ ಆಫ್ ಡೇ ಬಂದ್ಮೇಲೆ ನಮ್ಮ ತಾತ ಬಂದು ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗ್ತಿದ್ರು. ನಮ್ಮ ತಾತ ಹತ್ರ ಒಂದು ಎಕ್ಸೆಲ್ ಗಾಡಿ ಇತ್ತು. ಸೊ ನಾನು ಮುಂದೆಗಡೆ ಕೂತ್ಕೊಂಡು ಆ ಟ್ಯಾಂಕ್ ಪಕ್ಕದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೆ. ಅದೆಲ್ಲ ರೀಕಾಲ್ ಆಗುತ್ತೆ. ಲೈಫು ಹೆಂಗಿದ್ದಿದ್ದು ಹೆಂಗೆ ಚೇಂಜ್ ಆಗ್ಬಿಡುತ್ತೆ. ನಮ್ಮ ಜೊತೆನೇ ಇದ್ದವ್ರು ಎಷ್ಟು ಬೇಗ ಮಾಯ ಆಗ್ಬಿಡ್ತಾರೆ. ಲೈಫಲ್ಲಿ ಏನೇನು ನಡೆಯುತ್ತೆ ಒಂದು ಸ್ವಲ್ಪನೂ ನಾವು ಪ್ರಿಡಿಕ್ಟೇ ಮಾಡೋದಕ್ಕಾಗಲ್ಲ. ಆ್ಯಂಡ್ ನೋಡಿ, ದೇವಸ್ಥಾನದೊಳಗಡೆನೂ ಕ್ಲಿಪ್ಪಿಂಗ್ ಕೆಲವೊಂದು ತಗೊಂಡಿದ್ದೀನಿ. ನೀವು ದರ್ಶನ ಮಾಡ್ಕೊಳ್ಳಿ. ನರಸಿಂಹಸ್ವಾಮಿ ನಿಮಗೂ ಒಳ್ಳೇದು ಮಾಡಲಿ. ವಾವ್, ಎಷ್ಟು ಕ್ಯೂಟ್ ಆಗಿದ್ದಾನೆ ಗೋವಿಂದ. ಅನ್ನೋದು ಹೆಂಗ್ ಮಾಡೋದು? ಮಾವನು ಹಾಕೊಡೋಣ. ನೀನ್ ಗೋವಿಂದ ಅವನು ಅಂತಾರೆ. ಹೊಡಿಯೋದಂತ ಕೊಡೋ. ಚೆನ್ನಾಗಿರ್ತವೆ. ಅಲ್ಲಿ ವಿಡಿಯೋ ಲೈವ್ ತೋರಿಸಿ. ఎక్కడ పోతావు కారు ఉందాడా? ಚೆನ್ನಾಗಿ ದರ್ಶನ ಆಯ್ತು ಇವತ್ತು. ಬೆಳಗ್ಗೆ ಬಂದಿದ್ರೆ ಎಷ್ಟು ಚೆನ್ನಾಗಿ ದರ್ಶನ ಆಗ್ತಾ ಇರ್ಲಿಲ್ಲ. ಕ್ರೌಡಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದ್ರಂತ ಇವತ್ತು. ಏನು ಕ್ರೌಡಾ? ಅಷ್ಟು ಕ್ರೌಡ್ ಮುಂದೆ ಒಂದು ಊರಿದೆಯಲ್ಲ ಅಲ್ಲಿ. ಟ್ರಾಫಿಕ್ ಜಾಮ್ ಆಗಿತ್ತು.
ಸಿವಿಕ್ಸ್ ಅಲ್ಲಿ ಅಲ್ಲಿ ಮೇಲೆ ಕಡೆ ತಣ್ಣಗಿತ್ತು, ಇಲ್ಲಿ ಕೆಳಗಡೆ ಬರೋ ಅಷ್ಟರಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇದೆ. ನನ್ನ ಮೂಗ್ನ ಚೆನ್ನಾಗಿದೆಯಾ ಫ್ರೆಂಡ್ಸ್? ಇನ್ನು ಸ್ಯಾಟರ್ಡೆ ನಾನೇನು ವ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ, ಮನೆಗೆ ಬರೋದು ಲೇಟ್ ಆಯಿತು, ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ನಾನು ನನ್ನ ಫ್ರಾಂಚೈಸಿದು ಕೆಫೆದು ಈ ವರ್ಕ್ಸ್ ಎಲ್ಲ ನಾನು ವೀಕೆಂಡ್ಸಲ್ಲೇ ಮಾಡೋದು ಆಲ್ಮೋಸ್ಟ್. ಯಾಕಂದರೆ ಅವಾಗೆ ನಾನು ಫ್ರೀ ಆಗೋದು, ಬೇರೆದು ಆಫೀಸ್ ಜಾಬ್ಸ್ ಎಲ್ಲ ಇರುತ್ತಲ್ಲ, ಹಾಗಾಗಿ ನಾನು ಮಾಡೋಕ್ಕಾಗಲ್ಲ. ವೀಕೆಂಡ್ ಆಗಿರೋದ್ರಿಂದ ಒಂದು ಫ್ರಾಂಚೈಸಿ ಓಪನ್ ಮಾಡ್ತಾ ಇದೀವಿ ನಾಗರಬಾವಿಯಲ್ಲಿ. ಮಾನಸ ಹಾಗೆ ವಿನಯ್ ಅಂತ ಕ್ಲೈಂಟ್ಸ್ ನಮಗೆ. ಸೊ ಕ್ಲೈಂಟ್ಸ್ ಅಂತ ಇನ್ನು ಹೇಳೋದಕ್ಕಿಂತ ಮಾನಸ ನನ್ನ ತಂಗಿ ಥರ, ಹಾಗೆ ವಿನಯ್ ಅಣ್ಣ. ಸೊ ನಂಗೆ ತುಂಬ ಖುಷಿ ಆಗುತ್ತೆ ಅವರಿಬ್ಬರ ನೋಡಿದ ಕಪಲ್ಸು. ಹಾಗೇನೆ ಅವ್ರಿಗೆ ಎದುವಿರ್ ಥರನೇ ಒಂದು ಪುಟ್ಟು ಬೇಬಿ ಕೂಡ ಇದೆ. ಸೊ ಸೇಮ್ ಎದುವಿರ್ಗಿಂತ 1.5 ತಿಂಗಳೇನೋ ಚಿಕ್ಕ ಮಗು ಅಷ್ಟೇ. ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕಾಫಿ ಎಲ್ಲ ಕುಡಿದು ಆಮೇಲೆ ವೆಂಡರ್ಸ್ ಎಲ್ಲರೂ ಬಂದರು. ಅವರು ಮೆಷರ್ಮೆಂಟ್ಸ್ ಎಲ್ಲ ತೆಗಿತಾ ಇದ್ರು ಸೆಟಪ್ ಎಲ್ಲ ಮಾಡೋದಕ್ಕೆ. ಇವತ್ತು ಮೆಷರ್ಮೆಂಟ್ಸು, ನೇಮ್ ಬೋರ್ಡ್ಗೆ, ಸನ್ ಬೋರ್ಡ್ಸ್ಗೆ ಎಲ್ಲ ಮೆಷರ್ಮೆಂಟ್ಸ್ ಆಯಿತು. ಇವತ್ತು ಯಾರಿದ್ದಾರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್? ಹಲೋ ವಿನಯ್ ಅಣ್ಣ. ಸೊ ಫ್ರಾಂಚೈಸಿಗೆಲ್ಲ ರೆಡಿ ಆಗಿದೆ, ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಪಾಪ. ನಾನು ಇಲ್ದಿದ್ರು ಅವರೇ ಎಲ್ಲ ರಿಸ್ಕ್ ತೊಗೊಂಡು ಮಾಡ್ತಾ ಇದ್ದಾರೆ. ಇವತ್ತು ನೇಮ್ ಬೋರ್ಡ್ ಮೆಷರ್ಮೆಂಟ್ಸು ಹಾಗೆ ಕಾರ್ಪೆಂಟರ್ಸ್ ಎಲ್ಲರೂ ಬಂದಿದ್ರು, ತೊಗೊಳ್ತಾ ಇದ್ದೀವಿ. ಎಲ್ಲ ಮೆಷರ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಹೇಗೆ ಫೀಲ್ ಆಗ್ತಾ ಇದೆ ನಿಮ್ಮಿಬ್ಬರಿಗೂ? ತುಂಬಾ ಹ್ಯಾಪಿ ವೈಬ್ಸ್, ಫುಲ್ ಕಂಪ್ಲೀಟ್ ವೇಟ್ ಮಾಡ್ತಾ ಇದೀವಿ ಯಾವಾಗ ಲುಕ್ ನೋಡ್ತೀವಿ ಅಂತ. ಹೆಂಗಿದೆ ಜನರ ರೆಸ್ಪಾನ್ಸ್ ಎಲ್ಲ? ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಒಂಥರ ಕೇಳ್ಕೊಂಡು ಬರ್ತಾನೆ ಇದಾರೆ. ಇನ್ನ ನಾವು ಚಾಯ್ ವೃತ್ತಿ ತಗೊಂಡೆ ಎಲ್ಲ ಎಲ್ಲಿ ಮಾಡಿಸ್ತಿದಾರೆ, ಯಾರ ಹತ್ರ ಮಾಡಿಸ್ತಿದ್ದೀರಾ, ಎಲ್ಲ ಕಾಂಟ್ಯಾಕ್ಟ್ ಕೊಡಿ. ತುಂಬಾ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಕಲರ್ ಕಾಂಬಿನೇಷನ್ಸ್ ಅಷ್ಟೇ, ನನ್ಗೆ ಯಾವ್ದು ಬೇಕೋ ಹಾಕಿಸ್ಕೊಳ್ಳಿ, ನಿಮ್ಮ ಇಷ್ಟ ಅಂತ ಹೇಳಿದೆ. ಬ್ಯೂಟಿಫುಲ್ ಆಗಿ ಪೇಂಟ್ ಮಾಡ್ತಿದ್ದಾರೆ. ಆ್ಯಂಡ್ ಲೈಟಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇರೋ ಜಾಗದಲ್ಲೇ ಅವ್ರ ಬಿಸ್ನೆಸ್ಗೆ ಹೆಂಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸೋ ನೈಸ್ ಆಫ್ ಯು ಬೋತ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮೆಲ್ಲರ ಸಪೋರ್ಟು ಮಾನಸ ಹಾಗೆ ವಿನಯಣ್ಣನ ಮೇಲೆ ಇರಲಿ. ಯಾರೆಲ್ಲ ನಾಗರಬಾವಿ ಸೈಡ್ ಇದ್ದೀರೋ ಖಂಡಿತ ಬಂದು ಇಲ್ಲಿ ಟೇಸ್ಟ್ ಮಾಡಬೇಕು. ಯಾವತ್ತು ಓಪನಿಂಗು, ಇನಾಗ್ರೇಷನ್ ಏನು, ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವತ್ತು ಬನ್ನಿ. ಅಕಸ್ಮಾತ್ ಇಲ್ಲಿ ಹತ್ರದಲ್ಲಿ ಇಲ್ಲಾಂದ್ರೂ ದೂರದಿಂದಾದ್ರೂ ಬನ್ನಿ ಪ್ಲೀಸ್, ಓಕೆನಾ? ಆಮೇಲೆ ಡೇಟ್ಸು, ಇನ್ವಿಟೇಷನ್ ಕಾರ್ಡ್ ಎಲ್ಲ ನಾನು ಮುಂದೆ ಬರೋವಂಥ ವೀಡಿಯೋಸಲ್ಲಿ ಹೇಳ್ತೀನಿ. ಇವಾಗ ನಾನು ಮಾರ್ಕೆಟ್ಗೆ ಹೋಗಬೇಕು. ಇವ್ರಿಗೆ ಇನ್ನೂ ಪರ್ಚೇಸ್ ಮಾಡೋದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಇವತ್ತು ಮುಗಿಸ್ಕೊಬೇಕು. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಅಲ್ಲಿ ಹೋಗಿದ್ದ ಕೆಲಸ ಎಲ್ಲ ಮುಗೀತು. ಆಮೇಲೆ ಹೋಗುವಾಗ ಮಾನಸ ಅವರು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರು. ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಎಷ್ಟೊಂದು ಎಂಕ್ವೈರೀಸ್ ಬರ್ತಾ ಇದೆ ಚಾಯ್ ವೃದ್ಧಿ ಬಗ್ಗೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಸ್ಪೆಷಲ್ ಥ್ಯಾಂಕ್ಸ್ ನಾನು ಮಾನಸ ಹಾಗೆ ವಿನಯಣ್ಣಂಗೆ ಹೇಳಬೇಕು. ನಿಮಗೆ ಹೇಗೆ ನನ್ನ ಕೃತಜ್ಞತೆಗಳನ್ನ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವರು ಅಷ್ಟೇ ಎಕ್ಸೈಟೆಡ್ ಆಗಿದ್ದಾರೆ, ನಾನು ಹಾಗೆ ಅಷ್ಟೊಂದು ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಅವರು ಅಷ್ಟೇ ನಮಗೆ ಅಂದರೆ ನಮ್ಮ ಹತ್ರ ಫ್ರಾಂಚೈಸಿ ತಗೊಳಕ್ಕೂ ಮುಂಚೆ ಅವರು ಒಂದು 5ರಿಂದ 6 ಕಡೆ ಆಲ್ರೆಡಿ ವಿಚಾರಣೆ ಮಾಡಿ ನಾವು ಕೊಡ್ತಿರೋ ಅಂಥ ಫೆಸಿಲಿಟೀಸು, ಪ್ರೈಸು, ನೋ ಫ್ರಾಂಚೈಸಿ ಫೀಸು, ಲೈಫ್ ಟೈಮ್ ಅಗ್ರಿಮೆಂಟು, ಇವೆಲ್ಲ ಫೆಸಿಲಿಟೀಸ್ ನೋಡಿ ಅವ್ರಿಗೂ ಖುಷಿಯಾಗಿ ಆಮೇಲೆ ಅವ್ರಿಗೆ ನಮಗೆ ಕೊಟ್ಟಿದ್ದು. ಸೊ ಇದೇ ರೀತಿ ಇರಬೇಕು ಆ್ಯಕ್ಚುಲಿ. ಇವಾಗ ನೋಡಿ, ನಾವು ಬೇರೆಯವ್ರ ಹತ್ರ ಫ್ರಾಂಚೈಸಿ ತಗೋಬೇಕು ಅಂತ ಇದ್ದಾಗ ನಾನು ವಿಚಾರಣೆ ಎಲ್ಲ ಮಾಡಿದ್ದೆ. ನನಗೆ ಅಡ್ವಾಂಟೇಜ್ ಆಗಿ ಇಲ್ದಿರುವಾಗ ನಾನು ಯಾಕೆ ಅವ್ರ ಹತ್ರ ತಗೋಬೇಕು ಅಲ್ವಾ? ಸೊ ಹಾಗಾಗಿ ಹುಟ್ಟಿರೋ ಅಂಥ ಬ್ರ್ಯಾಂಡೇ ಚಾಯ್ ವೃದ್ಧಿ. ಸೊ ಈಗಲೂ ಅಷ್ಟೇ ನಾನು ಮಾನಸ ಅವ್ರು ಹೇಳಿದ್ರು, ನನ್ನ ಹತ್ರ ಆಲ್ರೆಡಿ ಫ್ರಿಡ್ಜ್ ಇದೆ, ನನ್ನ ಹತ್ರ ಆಲ್ರೆಡಿ ಓವೆನ್ ಇದೆ. ಸೊ ಅದನ್ನೆಲ್ಲ ಡಿಟೆಕ್ಟ್ ಮಾಡಿಬಿಟ್ಟು ಅವ್ರ ಹತ್ರ ಇರೋವಂಥ ಐಟಮ್ಸ್ ಎಲ್ಲ ಡಿಟೆಕ್ಟ್ ಮಾಡಿ ಮಿಕ್ಕಿದ್ದೆಲ್ಲ ನಾನು ಪ್ರೊವೈಡ್ ಮಾಡಿದೆ. ಈ ಥರ ಫೆಸಿಲಿಟೀಸು, ಲೈಫ್ ಟೈಮ್ ಅಗ್ರಿಮೆಂಟು, ಆಮೇಲೆ ನೋ ರಾಯಲ್ಟಿ, ಅವ್ರಿಗೆ ಬರೋವಂಥ ಇನ್ಕಮಲ್ಲಿ ನಾನು ಯಾವುದೇ ಥರ ಶೇರ್ ಕೇಳೋದಿಲ್ಲ. ಅದು ಬಿಟ್ಟು ಒಂದು 2 ಪ್ರಾಡಕ್ಟ್ಸ್ ಮಾತ್ರ ನನ್ನ ಹತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಅವರು ನನಗೆ ಇದೇ ಬ್ರ್ಯಾಂಡ್ ಯೂಸ್ ಮಾಡಿ, ಇದು ಯಾವುದು ಬಾದಾಮ್ ಪೌಡರ್ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಅದೆಲ್ಲ ಹೇಳ್ತೀನಿ. ಸೊ ಅವ್ರದ್ದು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಬಟ್ ಕೆಲವೊಂದು ಬ್ರ್ಯಾಂಡ್ಸ್ ಅವರೆಲ್ಲ ನಮ್ಮ ಹತ್ರನೇ ತಗೋಬೇಕು, ಒಂದು ಶುಗರ್ ಕೂಡ ನಮ್ಮ ಹತ್ರನೇ ತಗೋಬೇಕು, ಒಂದು ಕಾಫಿ ಪೌಡರ್ ಕೂಡ ನಮ್ಮ ಹತ್ರನೇ ತಗೋಬೇಕು ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ. ಸೊ ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಕ್ಲೈಂಟ್ಸು ಬಂದಾಗ ಅವ್ರಿಗೆ ಒಂದು ಅನುಕೂಲವಾಗಿ ನಾವು ಬಿಸ್ನೆಸ್ನ ಮಾಡಿಕೊಡ್ಬೇಕಾಗತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಅವ್ರಿಗೂ ಬಿಸ್ನೆಸ್ ಆಗಬೇಕು, ನಮಗೂ ಬಿಸ್ನೆಸ್ ಆಗಬೇಕು ಅನ್ನೋದೇ ನನ್ನ ಒಂದು ಮೋಟೋ. ಆ್ಯಂಡ್ ನಮ್ಮದ್ರಲ್ಲಿ ಯಾವುದೇ ಥರದಾದಂತಹ ರಾಯಲ್ಟೀಸು ಈ ಥರದ್ದೆಲ್ಲ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಯಾವುದೇ ರಾಯಲ್ಟಿ ಎಲ್ಲ ತೊಗೊಳ್ಳಲ್ಲ. ಆ್ಯಂಡ್ ನೋ ಫ್ರಾಂಚೈಸಿ ಫೀಸ್ 0, ಓನ್ಲಿ ಸೆಟಪ್ಗೆ ತೊಗೊಳ್ತಾ ಇದ್ದೀವಿ ಅಷ್ಟೇ. ಸೊ ನೋಡೋಣ, ನಿಮ್ಗೆ ಯಾರಿಗಾದ್ರೂ ಎಂಕ್ವೈರೀಸ್ ಮಾಡಬೇಕು ಅಂತ ಇದ್ದರೆ ಇನ್ನೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕ್ತಿರ್ತೀನಿ, ನೀವು ವಾಟ್ಸಪ್ ಮಾಡಿ, ಕಾಲ್ ಕೂಡ ಮಾಡಬಹುದು. ನಾನು ಸ್ವಲ್ಪ ಬ್ಯುಸಿ ಇದ್ರೆ ಪಿಕ್ ಮಾಡಿಲ್ಲ ಅಂದರೆ ಖಂಡಿತ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ ನಿಮಗೆ.
ನಿಮ್ಗೆ ಏನಾದರೂ ಓನ್ ಆಗಿ ಬಿಸ್ನೆಸ್ನ ಶುರು ಮಾಡಬೇಕು, ಒಳ್ಳೆ ಲಾಭನ ತಗೋಬೇಕು ಅಂತಂದರೆ ತಿಂಗಳಿಗೆ ನೀವು ಕಮ್ಮಿ ಅಂದ್ರೂ ಒಂದು 80,000 to 90,000 ಆದರೂ ಲಾಭ ಮಾಡ್ಕೋಬಹುದು. ಕಮ್ಮಿ ಬಿಸ್ನೆಸ್ ಆದ್ರೂ 80,000 to 90,000 ರೂಪಾಯಿ ಲಾಭ ಇದ್ದೇ ಇರುತ್ತೆ ಈ ಒಂದು ಚಾಯ್ ವೃದ್ಧಿ ಕಡೆಯಿಂದ. ಸೊ ಇದನ್ನ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಕ್ವಾಲಿಟಿ, ಆಮೇಲೆ ಮೆಟೀರಿಯಲ್ ಸಪ್ಲೈ, ಇದನ್ನೆಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ. ನಿಮ್ಮ ಕಡೆಯಿಂದ ನೀವು ಇಷ್ಟೇ ಮಾಡ್ಕೋಬೇಕಾಗಿರೋದು, ಅಂಗಡಿ ಹುಡುಕಿ ಪೇಂಟ್ ಮಾಡಿ ಪ್ಲಂಬಿಂಗ್ ಕೆಲಸ ಮಾಡಿ ಇಷ್ಟು ಮಾಡಿಕೊಟ್ರೆ ಇನ್ನು ಮಿಕ್ಕಿದ ಸೆಟಪ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಆ ಸೆಟಪ್ಗೋಸ್ಕರ ನಾನು ಪ್ರತಿಯೊಂದು ಲಿಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಸೊ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ನಾನು ಲಿಸ್ಟ್ ಮಾಡಿರ್ತೀನಿ, ಓಕೆ ಇದಿದೆಯಾ ಇದು ತೊಗೊಂಡ ಇನ್ನೇನು ಬ್ಯಾಲೆನ್ಸ್ ಇದೆ ಅಂತಲೂ ಅಲ್ಲಿ ನಾನು ನೋಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು. ಸೊ ನಾನು ಒಂದೇ ಶಾಪ್ಗೆ ಹೋಗೋದಿಲ್ಲ, ನಾನು ಒಂದು 5 to 6 ಕಡೆ ಹೋಗ್ತೀನಿ. ನನ್ನ ಬಜೆಟಲ್ಲಿ ಬರಬೇಕು. ಇವಾಗ ನೋಡಿ, ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ ಇಷ್ಟೇ ಅಮೌಂಟ್ಗೆ ಇಷ್ಟು ಸೆಟಪ್ ನಾ ಮಾಡ್ಕೊಡ್ತೀನಿ ಅಂತ. ನಾನು ಅದೇ ಸೆಟಪ್ಪಲ್ಲಿ ಒಳ್ಳೆ ಕ್ವಾಲಿಟಿದು ನಾನು ಹುಡುಕ್ಬೇಕು. ಆದ್ರಿಂದ ನಾನು ಮಾರ್ನಿಂಗ್ 8:30ಗೆ ನಾವು ಮನೆ ಬಿಟ್ಟಿದ್ದು, 11:30ಗೆಲ್ಲ ಮಾನಸ್ ಅವ್ರ ಮನೆ ಹತ್ರ ನನ್ನ ಕೆಲಸ ಮುಗೀತು. ಅಲ್ಲಿಂದ ನನಗೆ 12:30ಗೆನೋ ನಾನು ಬಂದಿದ್ದು. ಸಂಜೆ ನಾನು ಹೋಗೋಷ್ಟರಲ್ಲಿ 7 ಗಂಟೆ ಆಗೋಯ್ತು ಮನೆಗೆ. ಅಷ್ಟೊತ್ತು ಒಂದೇ ಶಾಪಲ್ಲ, ಅಷ್ಟು ಶಾಪ್ಸ್ ನಾನು ತಿರುಗಿ ಫೈನಲ್ ಮಾಡಿ ಲಿಸ್ಟ್ಸ್ ನನಗೆ ಈ ಮೆಟೀರಿಯಲ್ ಬೇಕು ಅಂತ ಹೇಳಿದಾಗ ಅದಕ್ಕೆ ಹೋಗಿ ಚೆಕ್ ಮಾಡಿ, ಕ್ವಾಲಿಟಿ ಚೆಕ್ ಮಾಡಿ ಪ್ರತಿಯೊಂದೂ ಪರ್ಚೇಸ್ ಮಾಡೋ ಅಂಥದ್ದು. ಖಂಡಿತ ನಿಮಗೆ ಈ ಥರ ಒಂದು ಬಿಸ್ನೆಸ್ ರಿಲೇಟೆಡ್ ವ್ಲಾಗ್ಸ್ ಬೇಕು ಅಂದ್ರೂ ಕೂಡ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಮುಂದೆ ಬರುವಂತ ವ್ಲಾಗ್ಸ್ ಅಲ್ಲಿ ಹೇಳ್ತೀನಿ. ಅಂಡ್ ಎಷ್ಟೊಂದು ಜನ ಜಾಬ್ಸ್ ಬಗ್ಗೆನೂ ಕೇಳ್ತಾ ಇರ್ತೀರಾ. ಖಂಡಿತ ನನಗೆ ಒಂದು ನಮ್ಮ ಬ್ರ್ಯಾಂಡ್ ಅಲ್ಲೇ ನಾನು ವರ್ಕ್ ಫ್ರಮ್ ಹೋಮ್ ಕೂಡ ಕೊಡೋಣ ಅಂತ ಇದ್ದೀನಿ. ಸೊ ಏನ್ ಜಾಬ್ ಏನು ಅಂತ ನಾನು ಮುಂದೆ ಬರುವಂತ ವ್ಲಾಗ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮಾರ್ಕೆಟಿಂಗ್ ಟೀಮ್ನ ರೆಡಿ ಮಾಡೋಣ ಅಂತ ಇದ್ದೀನಿ. ಸೊ ಶೀಘ್ರದಲ್ಲೇ ಅದನ್ನು ಕೂಡ ಅನೌನ್ಸ್ ಮಾಡ್ತೀನಿ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಇದ್ದೀರಾ ನೀವು ಖಂಡಿತ ಕಾಂಟ್ಯಾಕ್ಟ್ನ ಮಾಡಿ ನಿಮ್ಮ ರೆಸ್ಯೂಮ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ನನಗೆ ಹೇಳಿದಾಗ ನೀವು ನನಗೆ ಕಳಿಸ್ಕೊಟ್ಟಾಗ ನಾನು ಫೈನಲ್ನ ಮಾಡ್ತೀನಿ. ಆ್ಯಂಡ್ ಲೇಬರ್ಸ್ ಕೂಡ ನಮಗೆ ಇವಾಗ ಫ್ರಾಂಚೈಸಿ ತುಂಬ ಓಪನ್ ಆಗ್ತಿದೆ, ಅದಕ್ಕೆ ಲೇಬರ್ಸ್ ಕೂಡ ಬೇಕಾಗಿದ್ದಾರೆ. ಲೇಬರ್ಸ್ ಅಂತ ಅಂದರೆ ಒಂದು 10th ಓದಿದ್ರು ಸಾಕು, ಇಲ್ಲ 8th ಓದಿದ್ರು ಸಾಕು. ಸೊ ಇವ್ರು ಮಾಡಬೇಕಾಗಿದೆ ಜಾಬ್ ಇಷ್ಟೇ. ನಾವು ಟ್ರೈನಿಂಗ್ ಕೊಡ್ತೀವಿ, ಹೇಗೆ ಮಾಡಬೇಕು, ಹೇಗೆ ಸಪ್ಲೈ ಮಾಡಬೇಕು ಅಂತ. ಅದನ್ನು ಮಾಡಿದ್ರೆ ಆಯಿತು. ಸೊ 11 hours ವರ್ಕ್ ಇರುತ್ತೆ, ಮಧ್ಯದಲ್ಲಿ ರೆಸ್ಟ್ ಕೊಡ್ತೀವಿ. ಸೊ ಈ ಥರ ಫೆಸಿಲಿಟೀಸ್ ಕೂಡ ಇರುತ್ತೆ. ನಿಮ್ಗೆ ಯಾರಿಗಾನ ಜಾಯಿನ್ ಮಾಡಿಸ್ಬೇಕು ನಿಮ್ಗೆ ಗೊತ್ತಿರೋವ್ರನ್ನ ಅಂತ ಅಂದರೆ ಕೊಡಬಹುದು. ಸೊ ಫುಡ್ಡು, ಆಮೇಲೆ 3 times ಫುಡ್ಡು ಇರೋಕ್ಕೆ PG ಕೊಡ್ತೀವಿ. ಜೊತೆಗೆ ಸ್ಯಾಲ್ರಿ ಬಂದ್ಬಿಟ್ಟು 10,000 to 12,000 ವರ್ಗು ಸ್ಯಾಲ್ರಿನ ಕೊಡ್ತೀವಿ. ಸೊ ಯಾರಾದರೂ ಜೆಂಟ್ಸ್ ಇದ್ರೆ ಹೇಳಿ. ಲೇಡೀಸ್ ಅಂದರೆ PGಯಲ್ಲಿ ಇರೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಲೇಡೀಸ್ಗೆ ಸಪ್ರೇಟಾಗಿ ನಾನು ಹೇಳಿದ್ನಲ್ಲ ಮಾರ್ಕೆಟಿಂಗ್ ವರ್ಕ್ ಫ್ರಮ್ ಹೋಮ್ ಮಾಡೋಣ ಜಾಬ್ ಆಪರ್ಚುನಿಟೀಸ್ ಅಂತ ಅಂದ್ಕೊಂಡಿದ್ದೀನಿ. ಜೆಂಟ್ಸ್ಗೆ ಈ ಥರ ಒಂದು ಆಪರ್ಚುನಿಟಿನ ಕೊಡ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಗೊತ್ತಿರೋರಾಗಲಿ ಅಥವಾ ನಿಮ್ಮ ನೆಂಟರು ಮಕ್ಕಳಾಗಲಿ ಅಥವಾ ನಿಮ್ಮ ತಮ್ಮಂದಿರೋ ಅಣ್ಣಂದಿರೋ ಯಾರಾದರೂ ಈ ಥರ ಕಮ್ಮಿ ಓದಿದ್ದು ಕಮ್ಮಿ ಸ್ಯಾಲ್ರಿಯಲ್ಲಿ ನೋಡ್ತಾ ಇದ್ರೆ ನಾವು ಒಂದು ಫೆಸಿಲಿಟಿನ ಕೊಡ್ತಾ ಇದ್ದೀವಿ. ಖಂಡಿತ ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇಂಕ್ವೈರಿನ ಮಾಡಬಹುದು. ಓಕೆನಾ? ಆ್ಯಂಡ್ ಬನ್ನಿ ಇವಾಗ ಮನೆಗೆ ಹೋಗೋಣ. ಪರ್ಚೇಸ್ ಮಾಡಿದ್ದೆಲ್ಲ ಆಯಿತು. ಈ ಐಟಮ್ಸ್ ಎಲ್ಲ ತೊಗೊಂಡು ಇವಾಗ ನೆಕ್ಸ್ಟ್ ನಾವು ಮಲ್ಲೇಶ್ವರಂಗೆ ಹೋಗ್ತಿದ್ದೀವಿ. ಮಲ್ಲೇಶ್ವರಮಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗಿ ಪ್ರಿಂಟಿಂಗ್ ಎಲ್ಲ ಕೊಡಬೇಕಾಗಿತ್ತು. ನಾನು ಅದಕ್ಕಾಗಿ ಮಲ್ಲೇಶ್ವರಂಗೆ ಪ್ರಿಂಟಿಂಗ್ ಎಲ್ಲ ಮಲ್ಲೇಶ್ವರಂ ಕೊಡಬೇಕಾಗಿತ್ತು. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಟಯರ್ಡ್ ಆಗಿಬಿಟ್ಟಿದ್ದೀನಿ. ಪಾಪ ಮಾನಸ ಅವ್ರು ತಿನ್ನಿ ಅಂದರು, ಲೇಟ್ ಆಗಿಬಿಡುತ್ತೆ ಬೇಡ ಅಂದ್ಬಿಟ್ಟು ಬಂದೆ. ತಿನ್ಕೋಬೇಕಾಗಿತ್ತು. ನನ್ನ ಮನೆಗೆ ಹೋದ್ಮೇಲೆ ಮೂವಿ ಟಿಕೆಟ್ಸ್ ಕೂಡ ಬುಕ್ ಮಾಡಿದ್ದೀನಿ. ಮೂವಿಗೆ ಹೋಗಬೇಕು. ಅಷ್ಟೊತ್ತಿಗೆ ರೀಚ್ ಆಗ್ತೀನೋ ಇಲ್ವೋ ಮನೆಗೆ ಅನ್ನೋದೇ ಡೌಟ್. ಆಲ್ರೆಡಿ ಇಲ್ಲೇ 5 o'clock ಆಗಿಬಿಟ್ಟಿದೆ. ಓಕೆ ಫ್ರೆಂಡ್ಸ್, ನಾನು ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಈಗ ಮನೆಗೆ ಬಂದೆ ನಾನು. ಪಿನ್ನಿ ಮನೆ ಹತ್ರ ಹೋಗಿ ಸಾಮಾನೆಲ್ಲ ಅಲ್ಲೇ ಇಟ್ಬಿಟ್ಟು ಹಂಗೆ ಊಟ ಮಾಡಿದ್ರು, ಬಿಸಿ ಬಿಸಿ ಅಡುಗೆ ಮಾಡಿದ್ರು, ತಿನ್ಕೊಂಡು ಇಲ್ಲಿಗೆ ಬಂದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಮೂವಿಗೆ ಹೋಗಬೇಕು. ಗಣೇಶ್ ಮೂವಿಗೆ ಬುಕ್ ಮಾಡಿದ್ವಿ ಟಿಕೆಟ್ಸ್ ಎಲ್ರಿಗೂ. ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಮನೇಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ರೂಪೇಶ್ ಮಾತ್ರ ಮಿಸ್ಸಿಂಗು. ರೂಪೇಶ್ ಬಂದ್ಬಿಟ್ಟು ಅವ್ರ ಕೊಲೀಗ್ಸ್ ಜೊತೆ ಇವತ್ತು ಟೀಮ್ ಔಟಿಂಗ್ ಇತ್ತು ಅವ್ರಿಗೆ, ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಹಾಗಾಗಿ ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮೂವಿಗೆ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ಲಂಚ್ಗೆ ಹೋಗಿದ್ವಿ ಲಾಸ್ಟ್ ಮಂತು. ಈ ಮಂತ್ ಎಲ್ಲ ಫ್ಯಾಮಿಲಿ ಸೇರಿಕೊಂಡು ಮೂವಿಗೆ ಹೋಗ್ತಾ ಇದ್ದೀವಿ. ಹೇಗಿದೆ ಮೂವಿ ಅಂದ್ಬಿಟ್ಟು ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ. ಅದ್ರ ಜೊತೆ ಹೇಗಿದೆ ಮೂವಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಆಲ್ರೆಡಿ ಮೂವಿ ನೋಡಿದ್ದೀರಾ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಮೂವಿ ಅಂತ. ಆ್ಯಂಡ್ ಬನ್ನಿ ಇವಾಗ ಹೋಗ್ಬಿಟ್ಟು ಬೇಗ ರೆಡಿ ಆಗೋಣ. ನಾನು ರೆಡಿ ಆಗೋದೆಲ್ಲ ಏನು ವ್ಲಾಗ್ ಮಾಡಲ್ಲ, ಚಾರ್ಜ್ ಬೇರೆ ಇಲ್ಲ. ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ನಾನು ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬರ್ತೀನಿ.
ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ವಿ. ಸೊ ಒಂದೇ ಕಾರಲ್ಲಿ ಹೋಗ್ತಾ ಇದ್ದೀವಿ, ಚಿಕ್ಕಪ್ಪ ಕಾರಲ್ಲಿ. ಹಿಂದೆಗಡೆ ನಾನು, ಹರ್ಷ, ಅತ್ತೆ ಮೇಲೆ ವೇದು ಕೂತಿದ್ದು. ಸೊ ಯದುವಿನ ಲಡ್ಡು, ಚಿಕ್ಕ ಲಡ್ಡು, ನಮ್ಮ ಚಿಕ್ಕ ಲಡ್ಡು ಇದನ್ನಲ್ಲ, ಅವನು ಮೂವರು ಮುಂದೆ ಕೂತಿದ್ರು. ಟೈಮ್ ಬೇರೆ ಆಗೋಗಿತ್ತು. ಸೊ ನನ್ನಿಂದಲೇ ಲೇಟ್ ಆಯಿತು ಪಾಪ ಅವ್ರಿಗೂ. ಹಾಗಾಗಿ ಸ್ವಲ್ಪ ಓಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲೇ ಗೋಪಾಲನ್ ಸಿನಿಮಾಸ್ ಅಂತ ಇದೆ. ಸೊ ಯಾವುದು ಮದ್ರಾಸ್ ರೋಡಲ್ಲಿ. ಸೊ ಅಲ್ಲೇ ಹೋಗಿದ್ವಿ, ಚೆನ್ನಾಗಿತ್ತು. ಒಳ್ಳೆ ಮೂವಿ ನೋಡಿದ್ವಿ, ಫ್ಯಾಮಿಲಿ ಎಂಟರ್ಟೈನರ್. ಈ ಒಂದು ಏನಂತಾರೆ, ಒಂದು 2-3 ಇಯರ್ಸಲ್ಲಿ ಇದು ಗಣೇಶ್ದು ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಲಾಸ್ಟ್ ಎಂಡಿಂಗ್ ಮಾತ್ರ ನನಗೆ ಯಾಕೋ ಪ್ರಾಪರ್ ಎಂಡಿಂಗ್ ಕೊಟ್ಟಿಲ್ಲ, ಏನೋ ಅರ್ಜೆಂಟಲ್ಲಿ ಮುಗಿಸಿದಾರೇನೋ ಅಂತ ಅನ್ನಿಸ್ತು. ಬಿಟ್ರೆ ಕಾಮಿಡಿ ಆಗಿರ್ಬೋದು, ಪ್ರತಿಯೊಂದು ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಹಾಫ್ ಅಂತೂ ನಮ್ಗೆ ಏನೂ ಅರ್ಥ ಆಗಲ್ಲ, ಏನೇನೋ ಕನೆಕ್ಟಿವಿಟಿ ಇರುತ್ತೆ. ಸೆಕೆಂಡ್ ಹಾಫ್ ನೋಡಿದಾಗೆ ಅರ್ಥ ಮಾಡ್ಕೊಳಕ್ಕಾಗೋದು, ಓಕೆ ಈ ಥರನೇ ಇದೆ ಅಂದ್ಬಿಟ್ಟು. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು, ಫಸ್ಟ್ ಮಂತ್ ಸಕ್ಸಸ್ಗೆ ನಾವು ಲಂಚ್ಗೆ ಹೋಗಿದ್ವಿ. ಇದು ಸೆಕೆಂಡ್ ಮಂತ್ ಸಕ್ಸಸ್ದು ನಾವು ಮೂವಿಗೆ ಹೋಗಿದ್ವಿ. ಸೊ ಮೂವಿ ಟಿಕೆಟ್ಸ್ ಬುಕ್ ಮಾಡಿಕೊಂಡು, ಇದೂ ಅಷ್ಟೇ ಆಲ್ಮೋಸ್ಟ್ ನಮಗೆ ನಾವೆಷ್ಟು ಜನ ಹೋಗಿದ್ದು, ನಾನು, ನಮ್ಮತ್ತೆ, ಹರ್ಷ, ಚಿಕ್ಕಮ್ಮ, ಚಿಕ್ಕಪ್ಪ, ಅವರಿಬ್ಬರು ಮಕ್ಕಳು, ನನ್ನ ಮಗ, ಇಷ್ಟು ಜನ ಹೋಗಿದ್ದು. ಅವತ್ತೂ ಅಷ್ಟೇ ನಮ್ಗೆ ಆಲ್ಮೋಸ್ಟ್ 8,000 to 9,000 ಖರ್ಚಾಯಿತು. ಟಿಕೆಟ್ಸ್ಗೆ 4,000 ಖರ್ಚಾಯಿತು. ಅದು ಬಿಟ್ಟು ಸ್ನ್ಯಾಕ್ಸು ಎಲ್ಲಾನು 8,500 to 9,000 ರೂಪಾಯಿ ಖರ್ಚಾಯಿತು. ಸೊ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ, ತಿಂಗಳಿಗೊಂದ್ಸಲ ಈ ಥರ ಮಜಾ ಮಾಡ್ತೀವಿ. ಇದೇ ನೋಡಿ ಲೈಫು. ಇವತ್ತು ಇರ್ತೀವೋ ನಾಳೆ ಇರೋಲ್ವೋ ಗೊತ್ತಿಲ್ಲ. ಇರೋ ಅಷ್ಟು ದಿವಸ ಕಷ್ಟಪಟ್ಟು ನಿಜಾಯಿತಿಯಾಗಿ ದುಡಿದು, ಸೊ ಖುಷಿ ಪಡಿ, ಲೈಫ್ನ ಎಂಜಾಯ್ ಮಾಡಿ. ನನ್ನ ಪಾಲಿಸಿ ಇಷ್ಟೇ ರೀ, ನೀವೇನಾದರೂ ಅನ್ಕೋಬೋದು. ನಾನು ಕಷ್ಟಪಟ್ಟು ನನ್ನ ಮಗನಿಗೆ ಬೇಕಾಗಿರೋ ಅಂಥದ್ದು ಬೇಸಿಕ್ ನೀಡ್ಸ್, ಒಂದು ಎಜುಕೇಷನ್, ಇನ್ನೊಂದು ಇರೋಕ್ಕೆ ಮನೆ. ನನ್ನ ಆಸ್ತಿ ಬಿಡಿ, ನಮ್ಮ ಪಿತ್ರಾರ್ಜಿತ ಬರೋದು ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನು ಹುಟ್ಟಿದ್ದೀನಿ, ಸಾಯಕ್ಕೂ ಮುಂಚೆ ನನ್ನ ಮಗನಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡೋ ಅಷ್ಟು ಸೇವಿಂಗ್ಸ್ನ ಮಾಡಬೇಕು. ಒಂದು ಒಳ್ಳೆ ಮನೆ, ಅವನಿರೋದಕ್ಕೆ ಒಂದು ಒಳ್ಳೆ ಮನೆ ಮಾಡಬೇಕು. ನೆಕ್ಸ್ಟ್ ಮಗುಗೆ ಇನ್ನು ನಾನು ಏನೂ ಹೇಳಿಲ್ಲ, ಅದು ಮುಂದೆ ಬರೋವಂಥ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಇವ್ರಿಗೆ ಇಷ್ಟಕ್ಕೆ ಮಾತ್ರ ಮಾಡಬೇಕು. ಇದು ಬಿಟ್ಟು ಅವ್ರ ವಂಶಕ್ಕೆ, ಅವ್ರ ಫ್ಯಾಮಿಲಿ, ಯಾರೋ ನೆಕ್ಸ್ಟು ನನಗೆ ಸೊಸೆ ಬರ್ತಾಳಲ್ಲ ಅವಳು ಸೇವಿಂಗ್ಸ್ ಮಾಡೋಕ್ಕೆ, ಅದಕ್ಕೆಲ್ಲ ನಾನು ಯಾಕೆ ಕಷ್ಟಪಡಬೇಕು ಅಲ್ವಾ? ಹಂಗೆ ಮಾಡಿದ್ರೆ ಏನು ಗೊತ್ತಾ, ಮಕ್ಕಳು ಸೋಂಬೇರಿ ಆಗಿಬಿಡ್ತಾರೆ. ಹಾಗಾಗಿ ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಇಂಟೆನ್ಷನ್ ಇಷ್ಟೇ, ನನ್ನ ಮಗನಿಗೆ ಒಂದು ಒಳ್ಳೆ ಎಜುಕೇಷನು, ಒಂದು ಇರೋಕ್ಕೆ ಒಂದು ಬಿಂದಾಸ್ ಮನೆ, ಒಂದು ಸ್ವಲ್ಪ ಸೇವಿಂಗ್ಸ್, ಇಷ್ಟು ಬಿಟ್ಟರೆ ನನಗಿನ್ನೇನು ಇಲ್ಲ ರೀ. ಇಷ್ಟು ಮಾಡಬೇಕು, ಇದು ನನ್ನ ಸ್ವಂತಾರ್ಜಿತ ಮಾಡಬೇಕು. ರೂಪೇಶ್ ದುಡ್ಡಲ್ಲೂ ಬೇಡ, ನನ್ನ ದುಡ್ಡಲ್ಲಿ ಮಾಡಬೇಕು ಅನ್ನೋದು ನನಗೆ ಆಸೆ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಮೂವಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕಾಮಿಡಿನ ಮತ್ತೆ ಅಂತೂ ಇನ್ನೊಂದ್ಸಲಿ ನೋಡಬೇಕು ಅಂತಿದ್ರು. ಲಾಸ್ಟಲ್ಲಿ ಮಾತ್ರ ನನಗೆ ಪ್ರಾಪರ್ ಎಂಡಿಂಗ್ ಇಲ್ಲ ಅನ್ನಿಸ್ತು. ಬಿಟ್ಟರೆ ಯದುವೀರ್ ಅಂತೂ ಅಲ್ಲಿ ಏನೋ ವಾಕ್ ಥ್ರೂ ಇರುತ್ತಲ್ವ, ಸೊ ಅಲ್ಲಿ ನಿಂತ್ಕೊಂಡು ಎಲ್ರಿಗೂ ಮಾತಾಡ್ಸೋದು, ಡ್ಯಾನ್ಸ್ ಮಾಡೋದು, ಸಾಂಗ್ಸ್ ಬಂದರೆ ಡ್ಯಾನ್ಸ್ ಮಾಡೋದು ಎಲ್ಲ ಅಲ್ಲಿ ಅವಂದೇ ಅಬ್ರ ಆಗ್ಬಿಟ್ಟಿತ್ತು ಬಿಡಿ, ಆ ಥರ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಬ್ಯುಸಿ ಆದ್ರೂ ಮತ್ತೇನು ಗೊತ್ತಾ, ಈ ನಡುವೆ ನನಗೆ ಫ್ಯಾಮಿಲಿಗೆ ಕಂಪ್ಲೀಟಾಗಿ ಟೈಮ್ ಕೊಡೋಕೆ ಆಗ್ತಿಲ್ಲ. ಹಾಗಾಗಿ ಇನ್ನು ಸಾಕು, ಎಲ್ಲನೂ ನಾನೇ ಮಾಡೋಕ್ಕಾಗಲ್ಲ. ಸ್ವಲ್ಪ ಜವಾಬ್ದಾರಿಗಳನ್ನ ಎಲ್ರಿಗೂ ಒಪ್ಸೋಣ, ಕೆಲಸದವ್ರನ್ನ ತೊಗೊಂಡು, ಅಂದರೆ ವರ್ಕರ್ಸ್ನ ತೊಗೊಂಡು ಅವ್ರಿಗೆ ಶೇರ್ ಮಾಡ್ಕೊಳ್ಳೋಣ ವರ್ಕ್ ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಬಿಕಾಸ್ ನಾವು ಎಷ್ಟೇ ಕಷ್ಟಪಟ್ಟರು ಎಂಡ್ ಆಫ್ ದ ಡೇ ಫ್ಯಾಮಿಲಿಗೆ ಅನ್ನೋದನ್ನ ಟೈಮ್ನ ಕೊಡಬೇಕಾಗತ್ತೆ. ಹಾಗಾಗಿ ನಾನು ಚಿಕ್ಕಮ್ಮ ಎಲ್ಲರೂ ಡಿಸೈಡ್ ಆಗಿದ್ದೀವಿ, ಇನ್ನು ಒಂದು ಸ್ವಲ್ಪ ಎಂಪ್ಲಾಯೀಸ್ನೆಲ್ಲ ರಿಕ್ರೂಟ್ ಮಾಡಿಕೊಂಡು ಇನ್ನು ಕೆಲಸ ಎಲ್ಲ ಶೇರ್ ಮಾಡಿದ್ಮೇಲೆ ನಮ್ಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ. ಹಾಗಾಗಿ ಅಷ್ಟೇ ಫ್ರೆಂಡ್ಸ್, ಮೂವಿ ಎಲ್ಲ ಮುಗಿಯೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹೋಗಿ ಈ ರೀತಿ ಇತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ, ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟಿಂದ ಬೇಗ 1 lakh ಸಬ್ಸ್ಕ್ರೈಬರ್ ಆಗಲಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್.